ಆ್ಯಂಡ್ ಸೊ ಇಲ್ಲಿ ನಿಮಗೆ ಮೆಟಲ್ ಆಫರ್ ಮಾಡಿದ್ದಾರೆ. ಇದರಲ್ಲಿ ಡೇ ಆ್ಯಂಡ್ ನೈಟ್ ಮೋಡ್ ಅಂತ ಎರಡು ಕೂಡ ಇದೆ. ಇಲ್ಲಿ ವೈಟ್ ಸ್ಕ್ರೀನ್ ನೀವೇನು ನೋಡ್ತಾ ಇದ್ದೀರಾ. ಇನ್ನು ಮೈಲೇಜ್ ಎಷ್ಟು ಕೊಡುತ್ತಪ್ಪ ಈ ಗಾಡಿ ಅಂತ ನೀವು ಯೋಚನೆ ಮಾಡ್ತಿರ್ಬೋದು. ಸಿಟಿಲಿ ಮೋಟೋಟೆಕ್ ಕನ್ನಡ ವೀಕ್ಷಕರೇ ನಮಸ್ಕಾರ, ನಾನು ನಿಮ್ಮ ಪುನೀತ್. ಸೊ ಇವತ್ತಿನ ಈ ರಿವ್ಯೂ ವಿಡಿಯೋ ಬಂದು 2025 ಸುಜುಕಿ ಆಕ್ಸೆಸ್ TFT ಎಡಿಷನ್ ಬಗ್ಗೆ. ಕಂಪ್ಲೀಟ್ ಆಗಿ ಈ ಗಾಡಿ ಫೇಸ್ ಲಿಫ್ಟ್ ಆಗಿತ್ತು 2025ಅಲ್ಲಿ. ಇದು ಎರಡನೇ ಅಪ್ಡೇಟ್ ಸುಜುಕಿ ಅವರು ಕೊಡ್ತಾ ಇರೋದು. ಸೊ ಈ ಅಪ್ಡೇಟಲ್ಲಿ ಏನೆಲ್ಲ ಚೇಂಜಸ್ ಇದೆ, ಕಸ್ಟಮರ್ ಕೇಳ್ತಿದ್ದ TFT ಡಿಸ್ಪ್ಲೇ ಯಾವ ರೀತಿ ಇದೆ ಅಂತ ನಿಮಗೆ ಕಂಪ್ಲೀಟ್ ರೈಡ್ ರಿವ್ಯೂ ಮಾಡಿ ಈ ಗಾಡಿ ಬಗ್ಗೆ ಡೀಟೇಲ್ಸ್ನ ಕೊಡ್ತೀನಿ. ತಪ್ಪದೆ ಈ ವಿಡಿಯೋನ ಪೂರ್ತಿ ನೋಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಮೋಟೋಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಬ್ಸ್ಕ್ರಿಪ್ಷನ್ ನಮಗೆ ತುಂಬ ಸಪೋರ್ಟ್ನ ಕೊಡುತ್ತೆ. ಯಾಕಂದರೆ ಕನ್ನಡದಲ್ಲಿ ಈ ಥರ 2 ವೀಲರ್ ಆ್ಯಂಡ್ 4 ವೀಲರ್ ರಿವ್ಯೂಸ್ನ 4K ಕ್ವಾಲಿಟಿನಲ್ಲಿ ನಿಮಗೆ ತಲುಪಿಸುವಂಥ ಪ್ರಯತ್ನನ ನಾನು ಮಾಡ್ತಾ ಇದ್ದೀನಿ. ಹಾಗೆ ಈ ರಿವ್ಯೂ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಮೈಸೂರಿನ ಫೀನಿಕ್ಸ್ ಸುಜುಕಿ ಅವರಿಗೆ ಥ್ಯಾಂಕ್ಸ್ ಹೇಳ್ತಾ ಈ ಗಾಡಿ ರಿವ್ಯೂನ ಶುರು ಮಾಡ್ತಾ ಇದ್ದೀನಿ. ಯಾರೆಲ್ಲ ಹೊಸದಾಗಿ ಸುಜುಕಿ 2 ವೀಲರ್ನ ತೊಗೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ, ಸ್ಕ್ರೀನ್ ಮೇಲೆ ಅವರ ಬ್ರಾಂಚಸ್ ಡೀಟೇಲ್ಸ್ ಹಾಕಿದ್ದೀನಿ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಕೊಟ್ಟಿದ್ದೀನಿ. ಚೆಕ್ಔಟ್ ಮಾಡಿ. ಆ್ಯಂಡ್ ನಿಮ್ಮ ಹಳೆಯ ಸುಜುಕಿ 2 ವೀಲರ್ನ ನೀವು ಸರ್ವಿಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅದರ ಡೀಟೇಲ್ಸ್ ಕೂಡ ಇದೆ. ಅಲ್ಲೂ ಒಳ್ಳೆ ಸರ್ವಿಸ್ ನೆಟ್ವರ್ಕ್ ಇದೆ, ನೀವು ಹೋಗಿ ಕಾಂಟ್ಯಾಕ್ಟ್ ಮಾಡ್ಬೋದು ಅವ್ರನ್ನ ಅಂತ ಹೇಳ್ತಾ ಈ ರಿವ್ಯೂ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬನ್ನಿ ಶುರು ಮಾಡೋಣ 2025 ಸುಜುಕಿ ಆಕ್ಸೆಸ್ TFT ಎಡಿಷನ್ ರಿವ್ಯೂ. ಮೋಟೋಟೆಕ್ ಕನ್ನಡ ಗೈಸ್, ನೀವು ನೋಡ್ತಾ ಇದ್ದೀರಾ 2025 ಸುಜುಕಿ ಆಕ್ಸೆಸ್ TFT ಎಡಿಷನ್ ಟಾಪ್ ಆ್ಯಂಡ್ ವೇರಿಯಂಟ್ ಇದು. ಆ್ಯಂಡ್ ಈ ಸುಜುಕಿ ಆಕ್ಸೆಸ್ ಗಾಡಿ ಆಲ್ರೆಡಿ ಒಂದು ಅಪ್ಡೇಟ್ನ ತೊಗೊಂಡಿತ್ತು 2025ಅಲ್ಲಿ. ಕಂಪ್ಲೀಟ್ ಫೇಸ್ ಲಿಫ್ಟ್ ಆಗಿತ್ತು. ಪ್ರೀವಿಯಸ್ ವರ್ಷನ್ಗೂ ಈ ವರ್ಷನ್ಗೂ ಏನೆಲ್ಲ ಡಿಫ್ರೆನ್ಸ್ ಇದೆ ಅಂತ ನಾನು ಪ್ರೀವಿಯಸ್ಲಿ ವಿಡಿಯೋ ಮಾಡಿದ್ದೆ. ಇನ್ ಕೇಸ್ ಆ ವಿಡಿಯೋ ನೀವು ನೋಡಿಲ್ಲ ಅಂದರೆ ಮೇಲೆ ಐ ಬಟನ್ ಕಾಣ್ತಿದೆಯಲ್ಲ, ಅದರಲ್ಲಿ ವಿಡಿಯೋ ಲಿಂಕ್ನ ಕೊಟ್ಟಿದ್ದೀನಿ. ಒಂದ್ಸತಿ ಹೋಗಿ ಚೆಕ್ಔಟ್ ಮಾಡಿ. ಕಂಪ್ಯಾರಿಸನ್ ವಿಡಿಯೋ ಮಾಡಿದ್ದೀನಿ ಹಳೆ ಮಾಡೆಲ್ಗೂ ಈ ಮಾಡೆಲ್ಗೂ ಏನು ವ್ಯತ್ಯಾಸ ಇದೆ ಅಂತ. ಬಟ್ ಈ ಗಾಡಿ ನೀವೇನು ನೋಡ್ತಾ ಇದ್ದೀರಾ, ಈ 2025 ಅಲ್ಲಿ ಬಂದಿರುವಂಥ ಗಾಡಿಗೆ ಎಕ್ಸ್ಟ್ರಾ ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ. ಅದೇನಪ್ಪ ಅಂದರೆ TFT ಸ್ಕ್ರೀನ್ ಡಿಸ್ಪ್ಲೇನ ಕೇಳ್ತಾ ಇದ್ರು ಜನ. ಸೊ ಅದನ್ನು ಪ್ರೊವೈಡ್ ಮಾಡಿದ್ದಾರೆ ಸುಜುಕಿ ಅವರು. ಅದು ಬಿಟ್ಟು ಇದರಲ್ಲಿ ಇನ್ನೇನು ಚೇಂಜಸ್ ಇಲ್ಲ. ಆದರೂ ಕೂಡ ಈ ಗಾಡಿನಲ್ಲಿ ಏನೇನೆಲ್ಲ ಫೀಚರ್ಸ್ ಇದೆ, ಇನ್ ಕೇಸ್ ನೀವು ಪ್ರೀವಿಯಸ್ ವಿಡಿಯೋ ನೋಡಿಲ್ಲ ಅಂದರೆ ಈ ವಿಡಿಯೋನ ನೋಡಿ ತಿಳ್ಕೋಬಹುದು. ಸೊ ಸ್ಟಾರ್ಟಿಂಗ್ ಫ್ರಮ್ ದ ಹೆಡ್ ಲ್ಯಾಂಪ್ಸ್ ನೀವು ನೋಡ್ತಾ ಇದ್ದೀರಾ, ನಿಮಗೆ LED ಹೆಡ್ ಲ್ಯಾಂಪ್ಸ್ನ ಕೊಟ್ಟಿದ್ದಾರೆ. ಈ ಕ್ರೋಮ್ ಇನ್ಸರ್ಟ್ಸ್ ಕೊಟ್ಟಿರೋದು ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಪ್ರೀವಿಯಸ್ ವರ್ಷನಲ್ಲಿ ಇದಿರಲಿಲ್ಲ. ಸೊ ಇದು ಆಲ್ಮೋಸ್ಟ್ ನಿಮಗೆ ಆ ರೆಟ್ರೋ ಸ್ಟೈಲಿಂಗ್ ಆಫರ್ ಮಾಡಿದ್ದಾರೆ ಈ ಒಂದು ಗಾಡಿನಲ್ಲಿ. ಆ್ಯಂಡ್ U-ಶೇಪ್ಡ್ LED DRLನ ನಿಮಗೆ ಕೊಟ್ಟಿದ್ದಾರೆ. ಆ್ಯಂಡ್ ಟರ್ನ್ ಇಂಡಿಕೇಟರ್ಸ್ನ ಆಫರ್ ಮಾಡ್ತಿದ್ದಾರೆ. ಹ್ಯಾಲೋಜನ್ ಟರ್ನ್ ಇಂಡಿಕೇಟರ್ಸ್ ಆಗಿದೆ. ಆ್ಯಂಡ್ ಈ ಗಾಡಿನಲ್ಲಿ ಹಜಾರ್ಡ್ ಲ್ಯಾಂಪ್ ಫಂಕ್ಷನ್ ಕೂಡ ಇದೆ. ಸೊ ಅದನ್ನು ಆಮೇಲೆ ಹೇಳ್ತೀನಿ ನಾನು ನಿಮಗೆ. ಆ್ಯಂಡ್ ಸೊ ಇಲ್ಲಿ ನಿಮಗೆ ಮೆಟಲ್ ಆಫರ್ ಮಾಡಿದ್ದಾರೆ ಫೆಂಡರಲ್ಲಿ. ಆ್ಯಂಡ್ ಈ ಪಾರ್ಟ್ ಕೂಡ ಮೆಟಲ್ ಇದೆ, ಮಧ್ಯದಲ್ಲಿರೋ ಈ ಭಾಗ ಮಾತ್ರ ಪ್ಲಾಸ್ಟಿಕ್. ಆ್ಯಂಡ್ ಈ ಕಡೆ ನೀವು ನೋಡ್ತೀರಾ ಅಂದರೆ ಟೆಲಿಸ್ಕೋಪಿಕ್ ಫ್ರಂಟ್ ಸಸ್ಪೆನ್ಷನ್ನ ಆಫರ್ ಮಾಡ್ತಿದ್ದಾರೆ. ಮುಂದ್ಗಡೆ 12 ಇಂಚ್ ವೀಲ್ನ ಕೊಟ್ಟಿದ್ದಾರೆ ವಿತ್ ಬ್ಲ್ಯಾಕ್ ಔಟ್ ಅಲಾಯ್ ವೀಲ್ಸ್. ಈ ಕಲರಲ್ಲಿ ನಿಮಗೆ ಬ್ಲ್ಯಾಕ್ ಸಿಗುತ್ತೆ, ಬೇರೆ ಕಲರ್ಸಲ್ಲಿ ನಿಮಗೆ ಸಿಲ್ವರ್ ಕಲರ್ ಅಲಾಯ್ ವೀಲ್ಸ್ನ ಪ್ರೊವೈಡ್ ಮಾಡ್ತಾರೆ. ಆ್ಯಂಡ್ ಡಿಸ್ಕ್ ಬ್ರೇಕ್ನ ನಿಮಗೆ ಆಫರ್ ಮಾಡ್ತಿದ್ದಾರೆ ಈ ಒಂದು ವೇರಿಯಂಟಲ್ಲಿ. ಆ್ಯಂಡ್ ಸೈಡಿಂದ ಈ ಗಾಡಿ ನೋಡೋದಕ್ಕೆ ಈ ರೀತಿ ಕಾಣುತ್ತೆ ಗೈಸ್. 160 mm ಗ್ರೌಂಡ್ ಕ್ಲಿಯರೆನ್ಸ್ನ ಆಫರ್ ಮಾಡ್ತಿದ್ದಾರೆ ಈ ಒಂದು ವೆಹಿಕಲಲ್ಲಿ. ಆ್ಯಂಡ್ ಡ್ಯುಯಲ್ ಟೋನ್ ಕಲರ್ ಕೊಟ್ಟಿರೋದು ತುಂಬಾ ಅಪೀಲಿಂಗ್ ಆಗಿ ಕಾಣ್ತಿದೆ. ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ಕೆಲವ್ರಿಗೆ ಇನ್ನೂ ಲೈಟ್ ಕಲರ್ ಕೊಡಬೇಕಿತ್ತು ಅಂತ ಅನಿಸುತ್ತೆ. ಆ ಒಂದು ಆಪ್ಷನ್ ಕೂಡ ಇದೆ. ಬೇರೆ ಬೇರೆ ಕಲರ್ಗೆ ಮ್ಯಾಚಿಂಗ್ ಆಗಿ ಬೇರೆ ಬೇರೆ ಡ್ಯುಯಲ್ ಟೋನ್ನ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಾ ದೊಡ್ಡದಾಗಿ ಆಕ್ಸೆಸ್ ಬ್ಯಾಡ್ಜಿಂಗ್ನ ಕೊಟ್ಟಿದ್ದಾರೆ. ಆಕ್ಸೆಸ್ 125 ಅಂತ ನೀವು ನೋಡ್ತಿದ್ರಿ ಪ್ರೀವಿಯಸ್ ಹಳೆ ವೆಹಿಕಲ್ಗಳಲ್ಲಿ. ಬಟ್ 2025ಇಂದ ಬರೀ ಆಕ್ಸೆಸ್ ಅಂತ ಕೊಟ್ಟಿದ್ದಾರೆ. ಓಕೆನಾ, ಅದೊಂದು ಅಪ್ಡೇಟ್ ಆಗಿದೆ ನಿಮಗೆ. ಆ್ಯಂಡ್ ಅಲ್ಯೂಮಿನಿಯಂ ಫುಟ್ ಪೆಕ್ಸ್ನ ನೀವು ನೋಡ್ತಾ ಇದ್ದೀರಾ, ಅದು ಕೂಡ ಸಾಲಿಡ್ ಆಗಿ ಚೆನ್ನಾಗಿ ಕಾಣುತ್ತೆ. ಎಸ್ಥೆಟಿಕ್ಲಿ ಗಾಡಿನ ತುಂಬಾ ಅಪೀಲಿಂಗ್ ಆಗಿ ಮಾಡಿದ್ದಾರೆ. ಆ್ಯಂಡ್ ಫ್ರಂಟಲ್ಲಿ ಈ ಕ್ರೋಮ್, ಇದು ಸಿಗ್ನೇಚರ್ ಆಕ್ಸೆಸ್ ಕ್ರೋಮ್ ಮಿರರ್ಸ್ ಕೊಟ್ಟಿರೋದು ತುಂಬಾ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಎಕ್ಸ್ಟ್ರಾ ಆಕ್ಸೆಸರೀಸಲ್ಲಿ ನೀವು ಮೇಲ್ಗಡೆ ಇಲ್ಲೊಂದು ವೈಸರ್ ಬರುತ್ತೆ, ಅದನ್ನು ಕೂಡ ಫಿಟ್ ಮಾಡಿಸ್ಕೊಂಡ್ರೆ ಇನ್ನೂ ಗಾಡಿ ಲುಕ್ ಆಗಿ ಚೆನ್ನಾಗಿ ಕಾಣುತ್ತೆ. ಸೊ ಇನ್ನು ರೇರ್ ವ್ಯೂ ಗಾಡಿ ಇದು ಹೇಗಿದೆ ಅಂತ ನೋಡೋಣ, ಚೆಕ್ಔಟ್ ಮಾಡೋಣ. ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಎಕ್ಸ್ಟರ್ನಲ್ ಫ್ಯೂಲ್ ಫಿಲ್ಲಿಂಗ್ ಲಿಡ್ನ ನಿಮಗೆ ಕೊಟ್ಟಿದ್ದಾರೆ. ಅದನ್ನು ನೀವು ಕೀಯಿಂದನೇ ಟರ್ನ್ ಆನ್ ಮಾಡ್ಕೋಬೋದು. ಸೊ ನೀವು ಕೀನ ಈ ರೀತಿ ಪುಷ್ ಮಾಡಿ ಈ ರೀತಿ ರೈಟ್ ಸೈಡಿಗೆ ಟ್ವಿಸ್ಟ್ ಮಾಡಿದ್ರೆ ಇದು ಓಪನ್ ಅಪ್ ಆಗುತ್ತೆ. ಸೊ ಇಲ್ಲಿಂದನೇ ನೀವು ಫ್ಯೂಲ್ ಫಿಲ್ಲಿಂಗ್ನ ಮಾಡಿಸ್ಕೋಬೋದು. ಆ್ಯಂಡ್ ಹಾಗೆಯೇ LED ಟೈಲ್ ಲ್ಯಾಂಪ್ನ ನಿಮಗೆ ಕೊಟ್ಟಿದ್ದಾರೆ. ಅದು ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಪ್ರೀವಿಯಸ್ ವರ್ಷನ್ಗೂ ಈ ವೇರಿಯಂಟ್ಗೂ ಈ ಡಿಸೈನಲ್ಲಿ ಎದ್ದು ಕಾಣೋ ಥರ ಮಾಡಿದ್ದಾರೆ. ಆ್ಯಂಡ್ ಹಾಗೆಯೇ ನೀವು ನೋಡ್ತಾ ಇದ್ದೀರಾ ಸೀಟ್ಸ್ ಅಂತೂ ಅಗಲವಾಗಿ ಕಂಫರ್ಟೇಬಲ್ ಆಗಿ ಕೊಟ್ಟಿದ್ದಾರೆ. ಪ್ರೀವಿಯಸ್ ವೇರಿಯಂಟ್ಗೂ ಈ ವೇರಿಯಂಟ್ಗೂ ಅಂದರೆ 2024ಗೂ 2025ಗೂ ಸೀಟಲ್ಲಿ ಸ್ವಲ್ಪ ಲೆಂತ್ ಜಾಸ್ತಿ ಆಗಿದೆ, ಕಂಫರ್ಟೇಬಲ್ ಆಗಿದೆ. ಸೀಟ್ ಕುಷನಿಂಗ್ ಫರ್ಮ್ ಆಗಿದೆ, ನಿಮ್ಮ ರೈಡ್ಸ್ ಕಂಫರ್ಟೇಬಲ್ ಆಗಿರುತ್ತೆ. ರೈಡ್ ರಿವ್ಯೂ ಆಮೇಲೆ ಕಂಪ್ಲೀಟ್ ಡೀಟೇಲ್ ಆಗಿ ಕೊಡ್ತೀನಿ. ಇನ್ನು ರೇರ್ ಟೈರ್ಸ್ ಬಗ್ಗೆ ಹೇಳೋದಾದರೆ ರೇರಲ್ಲಿ ನಿಮಗೆ 10 ಇಂಚ್ ವೀಲ್ಸ್ನ ಆಫರ್ ಮಾಡ್ತಿದ್ದಾರೆ. ಮುಂದ್ಗಡೆ ನಿಮಗೆ 12 ಇಂಚ್ ಕೊಟ್ಟಿದ್ದಾರೆ, ಹಿಂದ್ಗಡೆ 10 ಇಂಚಸ್ನ ಕೊಟ್ಟಿದ್ದಾರೆ. ಇಲ್ಲೂ ಕೂಡ 12 ಇಂಚ್ ಕೊಟ್ಟಿದ್ದಾರೆ, ಚೆನ್ನಾಗಿರ್ತಿತ್ತು. ಬಟ್
ಅದರ ಕೆಲಸನ ಚೆನ್ನಾಗಿ ಮಾಡ್ತಾ ಇದೆ. ಅದು ಹಿಂದ್ಗಡೆ ಡ್ರಮ್ ಬ್ರೇಕ್ಸ್ ಬರುತ್ತೆ, ಹೈಡ್ರಾಲಿಕ್ ಸಸ್ಪೆನ್ಷನ್ನ ನಿಮಗೆ ಆಫರ್ ಮಾಡ್ತಿದ್ದಾರೆ. ಹಾಗೆ ಈ ಗಾಡಿಯ ಟೈರ್ ಬಗ್ಗೆ ಹೇಳಬೇಕು ಅಂದರೆ ಲೋ ರೋಲಿಂಗ್ ರೆಸಿಸ್ಟೆನ್ಸ್ ಇರುವಂಥ ಟೈರ್ನ ಕೊಟ್ಟಿದ್ದಾರೆ. ಸೊ ಗಾಡಿ ಹೋಗುವಾಗ ನಿಮಗೆ ಸ್ಮೂತ್ ಅನಿಸುತ್ತೆ ಇನ್ನೂ ಕೂಡ. ಸೊ ಅದೊಂದು ಪ್ಲಸ್ ಪಾಯಿಂಟು. ಆ್ಯಂಡ್ ಹಿಂದ್ಗಡೆ ಕಿಕ್ ಸ್ಟಾರ್ಟ್ ಆಪ್ಷನ್ನ ಕೂಡ ಕೊಟ್ಟಿದ್ದಾರೆ ವಿತ್ ಸೆಲ್ಫ್ ಸ್ಟಾರ್ಟ್. ಗೈಸ್, ಇನ್ನು 2025 ಸುಜುಕಿ ಆಕ್ಸೆಸಲ್ಲಿ ಕೊಟ್ಟಿರುವಂಥ ಮೇಜರ್ ಅಪ್ಡೇಟ್ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ಕೀನ ತೋರಿಸ್ಬಿಡ್ತೀನಿ. ನೋಡಿ, ರೆಗ್ಯುಲರ್ ಸ್ಟ್ಯಾಂಡರ್ಡ್ ಕೀನ ನಿಮಗೆ ಕೊಟ್ಟಿದ್ದಾರೆ. ಟರ್ನ್ ಆನ್ ಮಾಡಿದ್ರೆ ಕಲರ್ TFT ಡಿಸ್ಪ್ಲೇ ನಿಮಗೆ ಕಾಣಿಸುತ್ತೆ. ಬಿಸಿಲಿಗೆ ಎಷ್ಟು ಕಾಣ್ತಿದೆಯೋ ಗೊತ್ತಿಲ್ಲ, ಬಟ್ ಇದರಲ್ಲಿ ಡೇ ಆ್ಯಂಡ್ ನೈಟ್ ಮೋಡ್ ಅಂತ ಎರಡು ಕೂಡ ಇದೆ. ಇಲ್ಲಿ ವೈಟ್ ಸ್ಕ್ರೀನ್ ನೀವೇನು ನೋಡ್ತಾ ಇದ್ದೀರಾ, ನೈಟ್ ಟೈಮಲ್ಲಿ ನಿಮಗೆ ಅದು ಡಾರ್ಕ್ ಆಗುತ್ತೆ. ಸೊ ಇದರಲ್ಲಿ ನಿಮಗೆ ಆಬ್ವಿಯಸ್ಲಿ ಸ್ಪೀಡ್ ಗೊತ್ತಾಗುತ್ತೆ, ಟೈಮ್ ಕೊಟ್ಟಿದ್ದಾರೆ, ಫ್ಯೂಲ್ ಎಷ್ಟಿದೆ ಗೊತ್ತಾಗುತ್ತೆ, ಹಾಗೆ ಇಂಜಿನ್ ಟೆಂಪ್ರೇಚರ್ ಡಿಸ್ಪ್ಲೇ ಆಗುತ್ತೆ, ಟ್ರಿಪ್ ಮೀಟರ್, ಓಡೋಮೀಟರ್, ಡಿಸ್ಟೆನ್ಸ್ ಟು MT, ಸರ್ವಿಸ್ ರಿಮೈಂಡರ್, ಇದನ್ನೆಲ್ಲ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನೀವೇನಾದರೂ ಸುಜುಕಿ ರೈಡ್ ಕನೆಕ್ಟ್ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಬ್ಲೂಟೂತ್ ಮುಖಾಂತರ ಈ ಒಂದು ಗಾಡಿಗೆ ಕನೆಕ್ಟ್ ಆಗ್ತೀರಾ ಅಂದರೆ ಇನ್ನೂ ಸಾಕಷ್ಟು ಆಪ್ಷನ್ಸ್ನ ನೀವು ಎಕ್ಸ್ಪ್ಲೋರ್ ಮಾಡ್ಬೋದು. ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಇದೆ, ಕಾಲ್, SMS ಅಲರ್ಟ್ಸ್ ಆಗಿರ್ಬೋದು, ವಾಟ್ಸ್ಆ್ಯಪ್ ಅಲರ್ಟ್ಸ್ ಆಗಿರ್ಬೋದು, ಹಾಗೆ ವೆದರ್ ಅಪ್ಡೇಟ್ಸ್ ಕೂಡ ಬರ್ತಾ ಇದೆ. ಲಾಸ್ಟ್ ಪಾರ್ಕ್ಡ್ ಲೊಕೇಶನ್ ಕೂಡ ಹೇಳುತ್ತೆ ಇದು. ಸೊ ಈ ಥರ ಎಲ್ಲ ಇನ್ಫಾರ್ಮೇಷನ್ನ ನಿಮಗೆ ಕೊಟ್ಟಿದ್ದಾರೆ. ಪ್ರೀವಿಯಸ್ ವರ್ಷನಲ್ಲೂ ಅದಿತ್ತು, ಅಂದರೆ ಇದಕ್ಕಿಂತ ಒಂದು ಮಾಡಲ್ ಕಮ್ಮಿ ಇದೆಯಲ್ಲ, ರೈಡ್ ಕನೆಕ್ಟ್ ಮಾಡಲ್ ಅಂತ ಹೇಳ್ತಾರೆ, ಅದು TFT ಬರಲ್ಲ, LCD ಡಿಸ್ಪ್ಲೇ ಬರುತ್ತೆ. ಅದರಲ್ಲೂ ಈ ಆಪ್ಷನ್ಸ್ನ ಕೊಟ್ಟಿದ್ರು. ಆದರೆ ಇದರಲ್ಲಿ ಡಿಸ್ಪ್ಲೇ ಕ್ವಾಲಿಟಿ ಇನ್ನೂ ಚೆನ್ನಾಗಿದೆ. TFT ಡಿಸ್ಪ್ಲೇ ಕೊಟ್ಟಿರೋದ್ರಿಂದ ಬಿಸ್ತಲ್ಲೂ ಎದ್ದು ಕಾಣುತ್ತೆ ಇದು, ಆ್ಯಂಡ್ ಪ್ರೀಮಿಯಮ್ನೆಸ್ನ ಇನ್ನೂ ಆ್ಯಡ್ ಮಾಡುತ್ತೆ. ಆ್ಯಂಡ್ ಇನ್ನು ಬಟನ್ಸ್ ಆ್ಯಂಡ್ ಫೀಚರ್ಸ್ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ನೋಡಿ, ಇಲ್ಲಿ ಮ್ಯಾನ್ಯುಯಲ್ ಹ್ಯಾಂಡ್ ಬ್ರೇಕ್ನ ನಿಮಗೆ ಆಫರ್ ಮಾಡ್ತಿದ್ದಾರೆ. ಹಾಗೆ ಇಂಟಿಗ್ರೇಟೆಡ್ ಪಾಸ್ ಸ್ವಿಚ್ನ ಕೊಟ್ಟಿದ್ದಾರೆ. ಇದರಲ್ಲಿ ನಿಮಗೆ ಹೈ ಬೀಮ್, ಲೋ ಬೀಮ್ ಆ್ಯಂಡ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಪಾಸ್ ಸ್ವಿಚ್ ವರ್ಕ್ ಆಗುತ್ತೆ. ಕೆಳಗಡೆ ಇಂಡಿಕೇಟರ್ ಸ್ವಿಚ್ ಇದೆ, ಹಾರ್ನ್ ಸ್ವಿಚ್ನ ಕೊಟ್ಟಿದ್ದಾರೆ. ಲೆಫ್ಟ್ ಸೈಡ್ ಬಂದರೆ ಇಂಜಿನ್ ಕಿಲ್ ಸ್ವಿಚ್ ಇದೆ, ಆ್ಯಂಡ್ ಇದನ್ನು ಒತ್ತಿ ಹಿಡ್ಕೊಂಡ್ರೆ ಗಾಡಿ ಸ್ಟಾರ್ಟ್ ಆಗುತ್ತೆ. ಸೈಲೆಂಟ್ ಸ್ಟಾರ್ಟ್ ಫೀಚರ್ ಇದೆ, ಇದನ್ನು ಸುಜುಕಿ ಅವರು ಕ್ವೈಟ್ ಸ್ಟಾರ್ಟ್ ಅಂತ ಕರೀತಾರೆ. ಇದನ್ನು ನೋಡಿ, ಸೊ ಈ ಥರ ಆರಾಮಾಗಿ ಸ್ಟಾರ್ಟ್ ಆಗುತ್ತೆ ಗಾಡಿ. ಆ್ಯಂಡ್ ಹಾಗೆಯೇ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಹಜಾರ್ಡ್ ಲ್ಯಾಂಪ್ ಫೀಚರ್ನ ಕೊಟ್ಟಿದ್ದಾರೆ. ಇದನ್ನು ಆನ್ ಮಾಡಿದ್ರೆ ಗಾಡಿಯ 4 ಇಂಡಿಕೇಟರ್ಸ್ ಒಂದೇ ಸಲ ಆನ್ ಆಗುತ್ತೆ. ಇನ್ನು ಅದರ ಕೆಳಗಡೆ ಹೋಗ್ತೀರಿ ಅಂದರೆ ನೋಡಿ, ಯುಟಿಲಿಟಿಗೆ ಸಾಕಷ್ಟಿದೆ. USB A ಪೋರ್ಟ್ನ ಕೊಟ್ಟಿದ್ದಾರೆ ನಿಮಗೆ. ಇಲ್ಯುಮಿನೇಟೆಡ್ ಆಗಿದೆ, ಬ್ಲೂ ಕಲರ್ಲಿ ಇಲ್ಯುಮಿನೇಟೆಡ್ ಆಗಿದೆ. ಸೊ ಇದೇ ಥರದ ಸೇಮ್ USB ಕನೆಕ್ಟಿವಿಟಿ ನಿಮಗೆ ಆಲ್ಮೋಸ್ಟ್ ಎಲ್ಲ ಸುಜುಕಿ ವೆಹಿಕಲ್ಸಲ್ಲೂ ಸಿಗುತ್ತೆ. ರೀಸೆಂಟಾಗಿ ಸುಜುಕಿ V-Stromನ ನಾನು ರಿವ್ಯೂ ಮಾಡಿದ್ನಲ್ಲ, ಅದರಲ್ಲೂ ಕೂಡ ಇದೇ ಥರದ USB ಪೋರ್ಟ್ನ ಕೊಟ್ಟಿದ್ರು. ಇನ್ ಕೇಸ್ ನೀವು V-Strom ರಿವ್ಯೂ ನೋಡಿಲ್ಲ ಅಂದರೆ ಐ ಬಟನ್ ಕಾಣ್ತಿದೆಯಲ್ಲ, ಅಲ್ಲಿಗೆ ಹೋಗಿ ಅದರ ರಿವ್ಯೂ ಲಿಂಕ್ನು ಹಾಕಿದ್ದೀನಿ. ಆ್ಯಂಡ್ ಹಾಗೆ ಸ್ಮಾಲ್ 2 ಕಬಿ ಹೋಲ್ಡರ್ಸ್ನ ಕೊಟ್ಟಿದ್ದಾರೆ. ಪ್ರೀವಿಯಸ್ ವರ್ಷನಲ್ಲಿ ಅಂದರೆ 2024 ವರ್ಷನಲ್ಲಿ ಒಂದೇ ಒಂದು ಈ ಕಡೆ ಸೈಡಲ್ಲಿ ನಿಮಗೆ ಕಬಿ ಹೋಲ್ಡರ್ನ ಕೊಟ್ಟಿದ್ರು, ಬಟ್ ಇದರಲ್ಲಿ 2 ಕೊಟ್ಟಿರೋದ್ರಿಂದ ಆರಾಮಾಗಿ ನೀವು ಸ್ಟೋರೇಜ್ನ ಮಾಡ್ಕೋಬೋದು, ಸಣ್ಣ ಪುಟ್ಟ ಐಟಮ್ಸ್ನ ಇಟ್ಕೋಬೋದು. ಆ್ಯಂಡ್ ಹಾಗೆಯೇ ಹುಕ್ನ ಕೊಟ್ಟಿದ್ದಾರೆ ನಿಮ್ಮ ಲಗೇಜಸ್ನ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ. ಆ್ಯಂಡ್ ಫ್ಲೋರ್ ಬೋರ್ಡ್ ಅಂತೂ ವೈಡ್ ಆಗಿದೆ, ಉದ್ದವಾಗಿದೆ. ನೀವು ನಿಮ್ಮ ಡೇ ಟು ಡೇ ಲಗೇಜಸ್ ಇರ್ಬೋದು, ಹಾಲು, ಮೊಸರು, ತರಕಾರಿ ಏನಾದರೂ ಇಟ್ಕೋತೀನಿ ಅಂದರೆ ಆರಾಮಾಗಿ ಇಟ್ಕೊಂಡು ಟ್ರಾವೆಲ್ ಮಾಡ್ಬೋದು. ಹಾಗೆಯೇ ಇಲ್ಲೂ ಕೂಡ ಒಂದು ರಿಟ್ರಾಕ್ಟಬಲ್, ನೋಡ್ತಾ ಇದ್ದೀರಾ, ರಿಟ್ರಾಕ್ಟಬಲ್ ಹುಕ್ನ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ನೀವು ಲಗೇಜ್ನ ಸ್ಟೋರ್ ಮಾಡ್ಕೋಬೋದು. ಆ್ಯಂಡ್ ಕಲರ್ ಕಾಂಬಿನೇಷನು ಚೆನ್ನಾಗಿದೆ. ಫಿಟ್ ಆ್ಯಂಡ್ ಫಿನಿಶ್ ನನಗೆ ಇಷ್ಟ ಆಯಿತು. ಎಲ್ಲೂ ಕೂಡ ಪ್ಲಾಸ್ಟಿಕ್ ಕ್ವಾಲಿಟಿ ಕಮ್ಮಿ ಅಂತ ನನಗೆ ಅನಿಸಲಿಲ್ಲ. ತುಂಬಾ ಚೆನ್ನಾಗಿ ಇದರ ಕೆಲಸನ ಇದು ಮಾಡುತ್ತೆ. ಇನ್ನು ಈ ಗಾಡಿಯ ಅಂಡರ್ ಸೀಟ್ ಸ್ಟೋರೇಜ್ ಯಾವ ರೀತಿ ಇದೆ ಚೆಕ್ಔಟ್ ಮಾಡೋಣ. ಅದಕ್ಕೆ ಈ ರೀತಿ ಲೆಫ್ಟ್ ಸೈಡ್ಗೆ ನಿಮ್ಮ ಕೀನ ನೀವು ತಿರುಗಿಸ್ಬೇಕು. ಓಪನ್ ಮಾಡಿದ್ರೆ ಒಂದು ದೊಡ್ಡ ಹೆಲ್ಮೆಟ್ನ ಆರಾಮಾಗಿ ಇಟ್ಕೋಬೋದು. 24.4 ಲೀಟರ್ ಸ್ಟೋರೇಜ್ನ ನಿಮಗೆ ಕೊಟ್ಟಿದ್ದಾರೆ ಈ ಒಂದು ಗಾಡಿನಲ್ಲಿ. ಆ್ಯಂಡ್ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ತುಂಬಾ ಚೆನ್ನಾಗಿದೆ. ಒಂದು ಹೆಲ್ಮೆಟ್ನ ಆರಾಮಾಗಿ ಇಟ್ಕೋಬೋದು. ಕೆಲವು ಗಾಡಿಗಳಲ್ಲಿ 2 ಹೆಲ್ಮೆಟ್ ಇಟ್ಕೊಳ್ಳೋಂಥ ಆಪ್ಷನ್ ಕೂಡ ಬಂದಿದೆ. ಸೊ ನೋಡೋಣ, ಫ್ಯೂಚರಲ್ಲಿ ಸುಜುಕಿಯವರು ಅದನ್ನು ಕೂಡ ಮಾಡ್ಬೋದು. ಬಟ್ ಓವರ್ ಆಲ್ ಗಾಡಿ ತುಂಬಾ ಚೆನ್ನಾಗಿದೆ. ಇನ್ನು ಈ 2025 ಸುಜುಕಿ ಆಕ್ಸೆಸ್ ಇಂಜಿನ್ ಸ್ಪೆಸಿಫಿಕೇಶನ್ಸ್ ಬಗ್ಗೆ ಹೇಳೋದಾದ್ರೆ, ಇದರಲ್ಲಿ 124cc ಫ್ಯೂಯಲ್ ಇಂಜೆಕ್ಷನ್ ಇಂಜಿನ್ ಇದೆ. ಇದು 8.3 ಹಾರ್ಸ್ ಪವರ್ ನ ಪ್ರೊಡ್ಯೂಸ್ ಮಾಡುತ್ತೆ ವಿತ್ 10.2 Nm ಟಾರ್ಕ್. ಇದರ ಒಟ್ಟು ತೂಕ 106 kg ಮತ್ತೆ ಇದರ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ 5.3 ಲೀಟರ್ಸ್. ಗೈಸ್, ಇನ್ನು ಈ ಗಾಡಿ ಓಡಿಸೋದಕ್ಕೆ ಯಾವ ರೀತಿ ಇದೆ ಅಂತ ನೀವು ಕೇಳ್ತಿರ್ಬೋದು. ಗಾಡಿ ಕ್ವೈಟ್ ಆಗಿ ಸ್ಟಾರ್ಟ್ ಆಗುತ್ತೆ, ಆದ್ರೆ ಇನ್ನು ಸ್ವಲ್ಪ ಕ್ವೈಟ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ನನ್ನ ಅನಿಸಿಕೆ. ಬಟ್ ಗಾಡಿನ ಮೂವ್ ಮಾಡ್ತಿದ್ದಾಗೆ ಈ ಗಾಡಿ ಪಿಕಪ್ ನಿಮಗೆ ತುಂಬಾ ಖುಷಿ ಕೊಡುತ್ತೆ. ಹೇಳಿ ಕೇಳಿ ಆಕ್ಸೆಸ್ನ ಜನ ಇಷ್ಟಪಡದೆ ಅದರ ಪರ್ಫಾರ್ಮೆನ್ಸ್ಗೋಸ್ಕರ ಆ ಪಿಕಪ್ ಆಗಿರ್ಬೋದು, ಆ ರೈಡ್ ಕ್ವಾಲಿಟಿ ಆಗಿರ್ಬೋದು, ಇದನ್ನ ಜನ ತುಂಬಾ ಎಕ್ಸ್ಪೀರಿಯನ್ಸ್ ಮಾಡಿ ಇಷ್ಟಪಟ್ಟಿದ್ದಾರೆ. ಆ್ಯಂಡ್ ಇದರ ಇಂಜಿನ್ ನಾಯ್ಸ್ ಪ್ರೀವಿಯಸ್ ವೇರಿಯಂಟ್ಗಿಂತ ತುಂಬಾನೇ ಕಮ್ಮಿ ಆಗಿದೆ ಅಂತ ಹೇಳಬೇಕು. ಯಾಕೆಂದ್ರೆ ಹಳೆ ಆಕ್ಸೆಸ್ನ ನೀವು ಓಡಿಸಿದಾಗ ಆ ಇಂಜಿನ್ ಗ್ರಂಟ್ ಆಗಿರ್ಬೋದು, ಮೋಟರ್ ನಾಯ್ಸ್ ಆಗಿರ್ಬೋದು ಸ್ವಲ್ಪ ಜಾಸ್ತಿ ಇತ್ತು. ಅದನ್ನ ಈ 2025 ವರ್ಷನ್ ಅಲ್ಲಿ ತುಂಬಾನೇ ಕಮ್ಮಿ ಮಾಡಿದ್ದಾರೆ, ಥ್ಯಾಂಕ್ಸ್ ಟು SEP ಟೆಕ್ನಾಲಜಿ, ಅಂದ್ರೆ ಸುಜುಕಿ ಈಕೋ ಪರ್ಫಾರ್ಮೆನ್ಸ್ ಟೆಕ್ನಾಲಜಿ. ಇದು ಆಕ್ಸೆಲರೇಷನ್
ಆಕ್ಸಲರೇಷನ್ನ ಜಾಸ್ತಿ ಮಾಡುತ್ತೆ, ಫ್ಯೂಲ್ ಕನ್ಸಂಪ್ಷನ್ನ ಕಮ್ಮಿ ಮಾಡುತ್ತೆ. ಸೊ ಹಾಗಾಗಿ ನಿಮಗೆ ಮೈಲೇಜಲ್ಲಿ ಏನು ವ್ಯತ್ಯಾಸ ಆಗಲ್ಲ, ಇನ್ಫ್ಯಾಕ್ಟ್ ಇನ್ನೂ ಸ್ವಲ್ಪ ಜಾಸ್ತಿನೇ ಕೊಡುತ್ತೆ ಅಂತ ಹೇಳ್ಬೋದು. ಸಿಟಿಲಿ ಗಾಡಿನ ರೈಡ್ ಮಾಡುವಾಗ ನಿಮಗೆ ಗಾಡಿ ತುಂಬ ಖುಷಿ ಕೊಡುತ್ತೆ. ಹೇಳಿ ಕೇಳಿ 106 kg ಇದೆ. ಸೊ ಆರಾಮಾಗಿ ನೀವು ಸಿಟಿನಲ್ಲಿ ಗಾಡಿನ ಮನ್ಯೂವರ್ ಮಾಡಿಕೊಂಡು ಓಡಿಸ್ಬೋದು. ಗಾಡಿ ನಿಮಗೆ ಯಾವುದೇ ಕಾರಣಕ್ಕೂ ಅಂಡರ್ ಪವರ್ಡ್ ಅಂತ ಅನ್ಸೋದೇ ಇಲ್ಲ. ಕಾನ್ಫಿಡೆಂಟ್ ಆಗಿ ನೀವು ಓವರ್ಟೇಕು ಮಾಡ್ಬೋದು. ಇನ್ನು ಈ ಗಾಡಿಯ ಮೇನ್ ಅಟ್ರಾಕ್ಷನ್ ಕಲರ್ TFT ಡಿಸ್ಪ್ಲೇ. ಈ ವೇರಿಯಂಟ್ ನ ನೀವು ತಗೊಳ್ಳೋದೇ ಕಲರ್ TFT ಡಿಸ್ಪ್ಲೇ ಇದೆ ಅಂತ. ಡಿಸ್ಪ್ಲೇ ಅಂತೂ ಬ್ರೈಟ್ ಆಗಿ ಚೆನ್ನಾಗಿ ಕಾಣುತ್ತೆ. 2 ಮೋಡ್ಸ್ ಇದೆ ಅದರಲ್ಲಿ, ಡೇ ಅಂಡ್ ನೈಟ್ ಮೋಡ್ ಅಂತ. ಇದು ಹೊರಗಡೆ ಲೈಟ್ ಗೆ ಅನುಗುಣವಾಗಿ ಆಟೋಮೆಟಿಕ್ ಆಗಿ ಸ್ವಿಚ್ ಆಗುತ್ತೆ. ಡೇ ಮೋಡ್ ಅಲ್ಲಿ ವೈಟ್ ಸ್ಕ್ರೀನ್ ಇರುತ್ತೆ, ನೈಟ್ ಮೋಡ್ ಅಲ್ಲಿ ಡಾರ್ಕ್ ಸ್ಕ್ರೀನ್ ಇರುತ್ತೆ. ರೈಡರ್ ಗೆ ಬೇಕಾಗಿರುವಂತಹ ಎಲ್ಲ ಇನ್ಫಾರ್ಮೇಶನ್ ತುಂಬಾ ಅಚ್ಚುಕಟ್ಟಾಗಿ ಚೆನ್ನಾಗಿ ಡಿಸ್ಪ್ಲೇ ಮಾಡುತ್ತೆ ಈ ಒಂದು ಕಲರ್ TFT ಡಿಸ್ಪ್ಲೇ. ಸೊ ನೀವು ಕೊಡ್ತಿರುವಂತ ಎಕ್ಸ್ಟ್ರಾ ದುಡ್ಡಿಗೆ ಇದು ಕಂಪ್ಲೀಟ್ ವ್ಯಾಲ್ಯೂನ ಕೊಡುತ್ತೆ. ಬ್ರೇಕಿಂಗ್ ಅಂತೂ ನಿಜವಾಗ್ಲೂ ಹೇಳ್ತೀನಿ ಸೂಪರ್ ಆಗಿದೆ. ಫ್ರಂಟ್ ಅಲ್ಲಿ ಡಿಸ್ಕು, ರೇರ್ ಅಲ್ಲಿ ಡ್ರಮ್ ಬ್ರೇಕ್ಸ್ ಅದರ ಕೆಲಸನ ತುಂಬಾ ಚೆನ್ನಾಗಿ ನಿಭಾಯಿಸುತ್ತೆ. ಆದ್ರೆ ಸಸ್ಪೆನ್ಷನ್ ಅಂಡ್ ಸೀಟ್ಸ್ ಸ್ವಲ್ಪ ಸ್ಟಿಫರ್ ಅಂತ ಅನಿಸ್ತು. 70, 80 ಅಥವಾ ಅದಕ್ಕೂ ಮೇಲಿನ ಸ್ಪೀಡ್ಸ್ ನ ಇದು ಆರಾಮಾಗಿ ರೀಚ್ ಮಾಡುತ್ತೆ. ಬಟ್ ನನ್ನ ಸಲಹೆ ಏನಪ್ಪಾ ಅಂದ್ರೆ ಇದನ್ನ ಆದಷ್ಟು 70 km/h ಸ್ಪೀಡ್ ಒಳಗಡೆ ನೀವು ಓಡಿಸಿ. ಮೈಲೇಜು ಚೆನ್ನಾಗಿ ಬರುತ್ತೆ ಅಂಡ್ ಸೇಫ್ಟಿ ಕೂಡ ಇರುತ್ತೆ ಅಂತ. ಇನ್ನು ಮೈಲೇಜ್ ಎಷ್ಟು ಕೊಡುತ್ತಪ್ಪ ಈ ಗಾಡಿ ಅಂತ ನೀವು ಯೋಚನೆ ಮಾಡ್ತಿರ್ಬೋದು. ಸಿಟಿಲಿ 50 km/L ಮೈಲೇಜ್ ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಹೈವೇನಲ್ಲಿ ಅಪ್ ಟು 55 km/L ಎಕ್ಸ್ಪೆಕ್ಟ್ ಮಾಡಬಹುದು. 55ಕ್ಕಿಂತ ಹೆಚ್ಚಿನ ಮೈಲೇಜ್ ತಗೊಂಡಿರೋರು ಇದ್ದಾರೆ. ಆದ್ರೆ 50 ರಿಂದ 55 km ಮೈಲೇಜ್ ರಿಯಲ್ ವರ್ಲ್ಡ್ ಅಲ್ಲಿ ನೀವು ಅಚೀವ್ ಮಾಡಬಹುದು. ಸೊ ಓವರ್ ಆಲ್ ಯಾರೆಲ್ಲ ನಿಮ್ಮ ಫ್ಯಾಮಿಲಿಗೆ ಒಂದು ಒಳ್ಳೆ ಸ್ಕೂಟರ್ ನ ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ, ಸಿಟಿ ರೈಡಿಂಗ್ ಆಗಿರ್ಬೋದು, ಸ್ವಲ್ಪ ಊರಿಂದ ಊರಿಗೆ ಲಾಂಗ್ ತಗೊಂಡು ಹೋಗಕ್ಕೂ ಯೂಸ್ಫುಲ್ ಆಗಬೇಕು ಅನ್ನೋರು, ಲಗೇಜ್ ಕೂಡ ಕ್ಯಾರಿ ಮಾಡಬೇಕು ಅನ್ನೋರ್ಗೆ ಈ ಸುಜುಕಿ ಆಕ್ಸೆಸ್ ಹೇಳಿ ಮಾಡಿಸ್ತಂತ ಗಾಡಿ. ನೀವು ಕೊಡ್ತಿರೋಂತ ಬೆಲೆಗೆ ಈ ಗಾಡಿ ಒಳ್ಳೆ ಪರ್ಫಾರ್ಮೆನ್ಸ್ ನೇ ಆಫರ್ ಮಾಡ್ತಿದೆ. ಇಷ್ಟೆಲ್ಲ ಹೇಳಾಯ್ತು, ಇದರ ಬೆಲೆ ಎಷ್ಟು ಅಂತ ನೀವು ಕೇಳ್ತಿರ್ಬೋದು. 2025 ಸುಜುಕಿ ಆಕ್ಸೆಸ್ ಬೇಸಿಕ್ ಡ್ರಮ್ ವೇರಿಯಂಟ್ ಬೆಲೆ 87,384 ರೂಪಾಯಿ ಎಕ್ಸ್ ಶೋರೂಮ್ ಪ್ರೈಸ್ ಇಂದ ಶುರುವಾಗ್ತಿದೆ. ಅಂಡ್ ಈಗ ನಾನು ರಿವ್ಯೂ ಮಾಡಿರುವಂತ TFT ಎಡಿಷನ್ ನ ಎಕ್ಸ್ ಶೋರೂಮ್ ಬೆಲೆ 1,05,481 ರೂಪಾಯಿ ಆಗಿದೆ. LCD ಡಿಸ್ಪ್ಲೇ ಇರುವಂತ ರೈಡ್ ಕನೆಕ್ಟ್ ಮಾಡೆಲ್ಗೂ TFT ಡಿಸ್ಪ್ಲೇ ಇರುವಂತ ಈ ಟಾಪ್ ಎಂಡ್ ಮಾಡೆಲ್ ಎಕ್ಸ್ ಶೋರೂಮ್ ಬೆಲೆಗೂ ಅಂದಾಜು 7,000 ರೂಪಾಯಿ ಅಷ್ಟು ಡಿಫರೆನ್ಸ್ ಇದೆ. ಅಂಡ್ ಈ ಗಾಡಿ ಬೇಸಿಕ್ ವೇರಿಯಂಟ್ ಮಾತ್ರ 4 ಕಲರ್ ಆಪ್ಷನ್ಸ್ ಅಲ್ಲಿ ಬಂದ್ರೆ, ಇನ್ನು ಮಿಕ್ಕಿದ ಎಲ್ಲಾ ವೇರಿಯಂಟ್ ಗಳಿಗೂ 5 ಕಲರ್ ಆಪ್ಷನ್ಸ್ ನ ಕೊಡ್ತಿದ್ದಾರೆ. ಸೊ ಗೈಸ್, ಇದಾಗಿತ್ತು 2025 ಸುಜುಕಿ ಆಕ್ಸೆಸ್ TFT ಎಡಿಷನ್ ರಿವ್ಯೂ. ಐ ಹೋಪ್ ನಿಮಗೆ ಈ ರಿವ್ಯೂ ಇಷ್ಟ ಆಗಿದೆ ಅಂತ. ಗಾಡಿ ಬಗ್ಗೆ ಕಂಪ್ಲೀಟ್ ರಿವ್ಯೂ ಕೊಡೋದಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೀನಿ. ಇನ್ ಕೇಸ್ ಗಾಡಿ ಇಷ್ಟ ಆಗಿ ನೀವೇನಾದ್ರೂ ಗಾಡಿನ ಬುಕ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಒಳ್ಳೊಳ್ಳೆ ಆಫರ್ಸ್ ಇದೆ. ಫೀನಿಕ್ಸ್ ಸುಜುಕಿನಲ್ಲಿ 7 years ಎಕ್ಸ್ಟೆಂಡೆಡ್ ವಾರಂಟಿನ ಕೊಡ್ತಾ ಇದ್ದಾರೆ ನಿಮಗೆ. ಇನ್ನೂ ಸಾಕಷ್ಟು ಆಫರ್ಸ್ನ ಕೊಡ್ತಾ ಇದ್ದಾರೆ. ಅದನ್ನ ನೀವು ಚೆಕ್ಔಟ್ ಮಾಡಬೇಕು ಅಂದರೆ ನಿಮ್ಮ ಹತ್ತಿರದ ಫೀನಿಕ್ಸ್ ಸುಜುಕಿ ಬ್ರಾಂಚ್ನ ವಿಸಿಟ್ ಮಾಡಿ. ನೀವೇನಾದರೂ ಮೈಸೂರು ಸುತ್ತಮುತ್ತ ಇದ್ದೀರಾ ಅಥವಾ ನಂಜನಗೂಡು, ಪಿರಿಯಾಪಟ್ಟಣ, ಕುಶಾಲನಗರ ಈ ಕಡೆ ಇದ್ದೀರಾ ಅಂದರೆ ಫೀನಿಕ್ಸ್ ಸುಜುಕಿ ಬ್ರಾಂಚ್ ಡೀಟೇಲ್ಸ್ನ ನಾನು ಸ್ಕ್ರೀನ್ ಮೇಲೆ ಹಾಕಿದ್ದೀನಿ ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಇದೆ, ಚೆಕ್ಔಟ್ ಮಾಡ್ಬೋದು ನೀವು. ಹಾಗೆ ನಿಮ್ಮ ಹಳೆಯ ಸುಜುಕಿ 2-ವೀಲರ್ನ ನೀವು ಸರ್ವಿಸ್ ಮಾಡಬೇಕು ಅಂತ ಅನ್ಕೊಂಡಿದ್ರು ಕೂಡ ಫೀನಿಕ್ಸ್ ಸುಜುಕಿ ಬ್ರಾಂಚಸ್ನ ಕಾಂಟ್ಯಾಕ್ಟ್ ಮಾಡಿ, ಒಳ್ಳೆ ಸರ್ವಿಸ್ನ ನಿಮಗೆ ಪ್ರೊವೈಡ್ ಮಾಡ್ತಾರೆ ಅಂತ ಹೇಳ್ತಾ ಈ ರಿವ್ಯೂ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಯಾಕೆಂದರೆ ಈ ಥರದ 2-ವೀಲರ್ ಆ್ಯಂಡ್ 4-ವೀಲರ್ ರಿವ್ಯೂಸ್ನ 4K ಕ್ವಾಲಿಟಿನಲ್ಲಿ ನಿಮಗೆ ಪ್ರೊವೈಡ್ ಮಾಡುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮಗೆ ಅದು ತುಂಬ ಸಪೋರ್ಟ್ನ ಕೊಡುತ್ತೆ. ಸಪೋರ್ಟ್ ಮಾಡಿ ಈ ಥರದ ಕನ್ನಡದ ಕಂಟೆಂಟ್ ಕ್ರಿಯೇಟರ್ಸ್ನ ಬೆಳೆಸಿ ಅಂತ ಹೇಳ್ತಾ ನನ್ನ ಮಾತನ್ನು ಆ್ಯಂಡ್ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ. ದಿಸ್ ಇಸ್ ಮೀ ಪುನೀತ್. ಸರ್ವೇ ಜನಾಃ ಸುಖಿನೋ ಭವಂತು. ಜೈ ಕನ್ನಡ. ಶುಭ ದಿನ. ಮೋಟೋಟೆಕ್ ಕನ್ನಡ.